ಓಂ ನಮೋ ನಾರಾಯಣಾಯ. ಸೃಷ್ಟಿಯಲ್ಲಿ ಅಧರ್ಮ, ಅಹಿಂಸೆ, ಮೋಸ, ದಬ್ಬಾಳಿಕೆ ಹೆಚ್ಚಾದಂತೆ ಭಗವಾನ್ ವಿಷ್ಣು ಪುನರ್ಜನ್ಮವನ್ನು ಪಡೆದು ಸೃಷ್ಟಿಯನ್ನು ಪುನಃ ಸ್ಥಾಪಿಸುತ್ತಾನೆ. ನಮ್ಮೆಲ್ರಿಗೂ ಸಾಮಾನ್ಯವಾಗಿ ವಿಷ್ಣುವಿನ ದಶಾವತಾರದ ಬಗ್ಗೆ ಗೊತ್ತಿದೆ. ಆದರೆ ನಿಮ್ಗಿದು ಗೊತ್ತಾ? ಭಾಗವತ ಪುರಾಣದ 1ನೇ ಅಧ್ಯಾಯದ ಉಲ್ಲೇಖದ ಪ್ರಕಾರ ವಿಷ್ಣುವಿನ ಅಸಂಖ್ಯಾತ ಅವತಾರಗಳಿದ್ದರೂ ಅದರಲ್ಲಿ 24 ಪ್ರಮುಖವಾದವುಗಳನ್ನು ಇಲ್ಲಿ ಉಲ್ಲೇಖವಾಗಿದೆ. ಈಗಾಗಲೇ 23 ಬಾರಿ ವಿಷ್ಣುವು ಪುನರ್ಜನ್ಮವನ್ನು ಮಾಡಿದ್ದಾನೆ ಮತ್ತು ಪ್ರತಿ ಬಾರಿಯೂ ಅವನ ವಿಭಿನ್ನ ರೂಪಗಳನ್ನು ಪಡೆದಿದ್ದಾನೆ. ನಾವು ಅವುಗಳನ್ನು ಕಾಣಬಹುದು. ಅವುಗಳು ಯಾವುದೆಂದರೆ ಆದಿಪುರುಷ, 4 ಕುಮಾರರು, ನಾರದ, ನರ ಮತ್ತು ನಾರಾಯಣ, ಕಪಿಲ, ದತ್ತಾತ್ರೇಯ, ಯಜ್ಞ, ಋಷಭ, ಪಿತೃ, ಧನ್ವಂತ್ರಿ, ಮೋಹಿನಿ, ಅಯಗ್ರೀವ, ವ್ಯಾಸ, ಮತ್ಸ್ಯ, ಕೌರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಕೃಷ್ಣ, ಬುದ್ಧ. 24ನೆಯದು ಕಲಿ ಎಂದು ನಿರೀಕ್ಷಿಸಲಾಗಿದೆ. ಅದು ಕಲಿಯುಗದ ಅಂತ್ಯದಲ್ಲಿ ಕಾಣಬಹುದಾಗಿದೆ ಎಂದು ಭಾಗವತ ಪುರಾಣದ ಪ್ರಕಾರ ಉಲ್ಲೇಖ.